Hello everyone, welcome to Square Catalyst. So let us start with the third question. So that is, here is a 2 cross 3 grid. For each row and column, the parity of the sum is written in the circle. Okay, E for even and O for odd. So ಇಲ್ಲಿ ಏನಿದೆ ಎರಡು ನಂಬರ್ ಸಮ್ ಮಾಡಿದ್ರೆ ನಮಗೆ ಈವನ್ ಬರಬೇಕು. ಸೊ ಇಲ್ಲಿರೋ ನಂಬರ್ ಸಮ್ ಮಾಡಿದ್ರೆ ಆಡ್ ನಂಬರ್ ಬರಬೇಕು. ಅದೇ ರೀತಿ ಪ್ರತಿಯೊಂದು ರೋ ಮತ್ತು ಕಾಲಮಿಗೆ ಪ್ಯಾರಿಟಿ ಕೊಟ್ಟಿದ್ದಾರೆ ಇಲ್ಲಿ. Fill the 6 boxes with 3 odd number and 3 even number. So overall boxes ಅಲ್ಲಿ 3 odd number ಇರಬೇಕು, 3 even number ಇರಬೇಕು to satisfy the parity of the row and column sums. ಓಕೆ, ಸೊ ಈಗ ನಾವು ಎಷ್ಟು ಪಾಸಿಬಲ್ ವೇಸ್ ಇದೆ ಅಂತ ಚೆಕ್ ಮಾಡೋಣ. ಓಕೆನಾ, ಸೊ ಈಗ ಈ 3 ಬಾಕ್ಸಿಂದ ಆಡ್ ನಂಬರ್ ಆಗಬೇಕು ಅಂತಂದರೆ ನಮಗೆ ಎಷ್ಟು ಪಾಸಿಬಿಲಿಟಿ ಇದೆ ಅಂದರೆ 2 ಪಾಸಿಬಿಲಿಟಿ. ಒಂದು, ಎಲ್ಲ ನಂಬರ್ ಆಡ್ ಆಗಬೇಕು. ಓಕೆ, ಸೊ 3 ನಂಬರು ಏನಾಗಬೇಕು, ಆಡ್ ಆಗಬೇಕು. ಅಥವಾ 2 ಈವನ್ ಆಗಿ 1 ಆಡ್ ಆಗ್ಬೋದು. ಅರ್ಥ ಆಯ್ತಾ? 2 ಈವನ್ ಅಂದರೆ ಈವನ್, ಆಡ್ ಸೇರಿದ್ರೆ ಆಡ್ ನಂಬರ್ ಆಗುತ್ತೆ. 3 ಈವನ್ ಆದಾಗ 3 ಆಡ್ ಆಗಿರುತ್ತೆ. ಓಕೆ, ಸೊ ಈವನ್ ಅಂತ ಬಂದಾಗ ಅಲ್ಲೂ ಕೂಡ 2 ಪಾಸಿಬಿಲಿಟಿ ಇದೆ. ಸೊ ಒಂದೇನು ಅಂತಂದರೆ 3 ನಂಬರು ಈವನ್ ಆಗಿರ್ಬೋದು. ಓಕೆ, ಅಥವಾ 2 ನಂಬರ್ ಆಡ್ ಅಂದರೆ ಈವನ್ ಆಯಿತು, ಮತ್ತೆ ಈವನ್ ನಂಬರ್ ಇದ್ದರೆ ನಮಗೆ ಮತ್ತೆ ಎಲ್ಲ ನಂಬರು ಈವನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಚೆಕ್ ಮಾಡೋದಾದರೆ ಇಲ್ಲೂ 2 ಪಾಸಿಬಿಲಿಟಿ ಇದೆ. ಓಕೆ, 2 ಈವನ್ ಆಗ್ಬೋದು, ಇಲ್ಲ 2 ಆಡ್ ನಂಬರ್ ಆಗ್ಬೋದು. ಅದೇ ರೀತಿ ಇಲ್ಲೂ ಕೂಡ. ಓಕೆ, ಬಟ್ ನೀವು ಆಡ್ ನಂಬರ್ ಅಂತ ಅಂದಾಗ 2 ಬಾಕ್ಸ್ ಇದೆ ಅಂದಮೇಲೆ ಒಂದು ಈವನ್ ಬರಬೇಕು, ಒಂದು ಆಡ್ ಬರಬೇಕು. ಸೊ ಈಗ ಕಡಿಮೆ ಪಾಸಿಬಿಲಿಟಿ ಯಾವುದಕ್ಕಿದೆ ಅಂತಂದರೆ ಈ ಬಾಕ್ಸಿಗಿದೆ. ಓಕೆ, ಮಿಕ್ಕಿದೆಲ್ಲದಕ್ಕೂ 2 ಪಾಸಿಬಿಲಿಟಿ ಇದೆ ಅಂದಮೇಲೆ ಈ ಪಾಸಿಬಿಲಿಟಿ ಯೂಸ್ ಮಾಡಿಕೊಂಡು ನಾವು ಆನ್ಸರ್ ಮಾಡ್ಬೋದು. ಓಕೆ, ಸೊ ಈಗ ಈವನ್ ಆಡ್ ಬರಬೇಕು ಅಂತ ಫಿಕ್ಸ್. ಓಕೆ, ಬಟ್ ಎಲ್ಲಿ ಈವನ್ ಎಲ್ಲಿ ಆಡ್ ವಿ ಡೋಂಟ್ ನೋ. ಸೊ ಲೆಟ್ ಅಸ್ ಚೆಕ್ ವಿತ್ ಆಡ್ ನಂಬರ್ ಹಿಯರ್. ಇಲ್ಲಿ ಈವನ್ ಕೊಡೋಣ. ಓಕೆನಾ, ಸೊ ಇಲ್ಲಿ ಆಡ್ ಕೊಟ್ಟಾಗ 2 ಕೇಸಸ್ ಪಾಸಿಬಲ್ ಇದೆ. ಓಕೆನಾ, ಬಟ್ ಇಲ್ಲೂ 2 ಕೇಸಸ್ ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ ಚೆಕ್ ಮಾಡೋಣ. ಓಕೆ, ಸೊ ಇಲ್ಲೇನಾದರೂ ಆಡ್ ಕೊಟ್ಟಾಗ ನಾವಿಲ್ಲಿ ಈವನ್ ಕೊಡ್ಬೋದಾ ಅಥವಾ ಆಡ್ ಕೊಡ್ಬೋದಾ? ಸೊ ಆಡ್ ನಂಬರಲ್ಲಿ ಚೆಕ್ ಮಾಡೋಣ. ಆಡ್ ಆಯಿತು. ಸೊ ಇಲ್ಲಿ ಈವನ್ ಆಗಬೇಕು ಅಂದರೆ ಇಲ್ಲಿ ಏನು ಬರೀಬೇಕು, ಈವನ್ ಆಗಬೇಕು ಅಂತಂದರೆ ಆಡ್ ಪಾಸಿಬಿಲಿಟಿ ಇರೋದು 2ರಲ್ಲೂ ಒಂದೊಂದೇ ಅಂದಮೇಲೆ ಇಲ್ಲೂ ಆಡ್ ಬರೀಬೇಕು, ಇಲ್ಲೂ ಆಡ್ ಬರೀಬೇಕು. ಬಟ್ ಅವ್ರು ಏನು ಹೇಳ್ತಿದ್ದಾರೆ, 3 ಆಡ್ ನಂಬರ್ 3 ಈವನ್ ನಂಬರ್ ಅಂತ ಹೇಳ್ತಿದ್ದಾರೆ. ಅಂದಮೇಲೆ ಇಲ್ಲಿ ಆಡ್ ಕೊಡೋ ಪಾಸಿಬಿಲಿಟಿ ಇರಲ್ಲ. ಓಕೆ, ಸೊ ಇಟ್ ಇಸ್ ಕ್ಲಿಯರ್ ದಟ್ ಯಾವ್ದು ಬರೀಬೇಕಿಲ್ಲಿ, ಈವನ್, ಇಲ್ಲಿ ಆಡ್. ಓಕೆ, ಸೊ ಇಲ್ಲಿ ಈವನ್ ಆದರೆ ಇರೋದು ಒಂದೇ ಪಾಸಿಬಿಲಿಟಿ, ಈವನ್ ಆಡ್ ಬರಬೇಕು. ಓಕೆ, ಸೊ ಇಲ್ಲಿ ಆಡ್ ಆದಮೇಲೆ ಆಡ್ ಈವನ್ ಬರೀಬೇಕು. ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಓಕೆ, ಸೊ ಇಲ್ಲೇನು ಬರಬೇಕು, ಈಗ ಚೆಕ್ ಮಾಡೋಣ. ಸೊ 2 ಈವನ್ ಬರಬೇಕು, ಒಂದು ಆಡ್ ಬರಬೇಕು. ಬೈ ಚಾನ್ಸ್ ಇಲ್ಲಿ ಈವನ್ ಬರೆದ್ರೆ ಓಕೆ, ಇಲ್ಲೇನು ಬರಬೇಕು, ಈವನ್ ಆಗಬೇಕು ಅಂದರೆ ಇಲ್ಲೂ ಕೂಡ ಈವನ್ ನಂಬರೇ ಬರೀಬೇಕು. ಓಕೆನಾ, ಸೊ ಇಲ್ಲೇನಾದರೂ ನಾನು ಆಡ್ ನಂಬರ್ ಬರೀತೀನಿ, ಇಲ್ಲಿ ಆಡ್ ನಂಬರೇ ಬರೀಬೇಕು, ಯಾಕಂತಂದರೆ ಈವನ್ ಆದಮೇಲೆ ಒಂದು ಆಡ್ ಯೂಸ್ ಮಾಡಬೇಕು. ಸೊ ಹ್ಯಾವ್ ಟು ರೈಟ್ ಆಡ್ ಹಿಯರ್. ಓಕೆ, ಸೊ ಇಲ್ಲೇನಿದೆ ಪಾಸಿಬಿಲಿಟಿ ನೋಡಿ, ಒಂದೇ ಒಂದು ಈವನ್. ಸೊ ಇಲ್ಲಿ ಈವನ್ ಬರೆದಾಯಿತು ಅಂದಮೇಲೆ ಇಲ್ಲಿ ಆಡ್ ಬರೀಬೇಕು. ಓಕೆ, ಸೊ ಈ ರೀತಿ ನಾವು ಬಾಕ್ಸಸ್ನ ಫಿಲ್ ಮಾಡ್ಬೋದು. ಇದನ್ನು ಬೇಕಾದ್ರೆ ಇಂಟರ್ಚೇಂಜ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಇವೆರಡು ಬಾಕ್ಸ್ನ ಇಂಟರ್ಚೇಂಜ್ ಮಾಡ್ಬೋದು, ಬಟ್ ಇದನ್ನು ಇಂಟರ್ಚೇಂಜ್ ಮಾಡೋ ಹಾಗಿಲ್ಲ. ಇಂಟರ್ಚೇಂಜ್ ಅಂತಂದರೆ ಕಾಲಮ್ನ ಮಾತ್ರ ಈವನ್ ಆಡ್. ಓಕೆ, ಅದೊಂದೇ ಪಾಸಿಬಿಲಿಟಿ ಇರೋದು. ಸೊ ಈಗ ಅದನ್ನು ನಂಬರ್ಸಲ್ಲಿ ಬರೆಯೋಣ. ಸೊ ಟೇಕ್ ಎನಿ ನಂಬರ್ಸ್. ಓಕೆ, ಈವನ್ ಅಂತಂದರೆ ಎನಿ ಈವನ್ ಆರು ತೊಗೋಬೋದು, ನೀವು ಎನಿ ಆಡ್ ನಂಬರ್ ಆರು ತೊಗೋಬೋದು. ಓಕೆ, ಸೊ ಫಸ್ಟ್ ಏನಿದೆ, ಆಡ್ ಇದೆ ಅಂದರೆ ಐ ವಿಲ್ ಗಿವ್ 1, ಹಿಯರ್ ಐ ವಿಲ್ ಗಿವ್ 5. ಸೊ ಡು ಐ ಗೆಟ್ ಈವನ್? 5 + 1 ವಿಲ್ ಬಿ 6. ಎಸ್ ಇಟ್ ಇಸ್ ಈವನ್. ಓಕೆ, ನೆಕ್ಸ್ಟ್ ನಂಬರ್ ಈವನ್ ಬರೀಬೇಕು. 2 ಮತ್ತು 4 ತಗೊಳ್ಳೋಣ, ಚಿಕ್ಕ ನಂಬರೇ ಸಾಕು. ಸೊ ಇಟ್ ಇಸ್ 6. ಓಕೆ, ಸೊ ಅಗೇನ್ ಇಟ್ ಇಸ್ ಈವನ್. ನೆಕ್ಸ್ಟ್ ಈವನ್, ಒಂದು ಆಡ್. ಸೊ ಲೆಟ್ ಮಿ ಟೇಕ್ 8 ಹಿಯರ್, 5 ಹಿಯರ್. ಸೊ ಐ ವಿಲ್ ಗೆಟ್ 13. ಸೊ 13 ಇಸ್ ಆಡ್ ನಂಬರ್. ಸೊ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ, 8 + 1 9, 9 + 2 11. ಸೊ ಆಡ್ ನಂಬರ್ ಬಂತಲ್ವಾ? ಗೆಸ್. ಸೊ 5 + 5 10, 10 + 4 14. ಇಟ್ ಇಸ್ ಈವನ್. ಓಕೆ, ಸೊ ಈ ರೀತಿ ನೀವು ಬೇರೆ ನಂಬರ್ಸ್ನ ಕೂಡ ಹಾಕಿ ಟ್ರೈ ಮಾಡ್ಬೋದು. ಓಕೆ, ಫೋರ್ತ್ ಕ್ವೆಶನ್. ಸೊ ಮೇಕ್ ಅ 3 × 3 ಮ್ಯಾಜಿಕ್ ಸ್ಕ್ವೇರ್ ವಿತ್ 0 ಆಸ್ ಮ್ಯಾಜಿಕ್ ಸಮ್. ಸೊ ಮ್ಯಾಜಿಕ್ ಸಮ್ ಏನಾಗಿರಬೇಕು, 0 ಆಗಿರಬೇಕು. ಮತ್ತು ಕಂಡೀಷನ್ ಏನು, ಆಲ್ ನಂಬರ್ಸ್ ಕ್ಯಾನ್ ನಾಟ್ ಬಿ 0. ಯೂಸ್ ನೆಗೆಟಿವ್ ನಂಬರ್ಸ್ ಆ್ಯಸ್ ನೀಡೆಡ್. ಸೊ 0, ಪ್ರತಿ ನಂಬರು 0 ಇಲ್ಲ ಅಂತ ಅಂದಮೇಲೆ ನಾವು ನೆಗೆಟಿವ್ ನಂಬರ್ ಯೂಸ್ ಮಾಡಲೇಬೇಕು. ಯಾಕಂದರೆ ಪ್ರತಿ ಕಾಲಮ್ 0 ಆಗಬೇಕು ಅಂತ ಅಂದಮೇಲೆ ಅಲ್ಲಿ ನಮಗೆ ನೆಗೆಟಿವ್, ಈಗ 2 - 2 ಅಂತ ಬಂದ್ರೇ 0 ಆಗೋದು. ಓಕೆನಾ, ಸೊ ಆ ರೀತಿ ನಾವು ನೆಗೆಟಿವ್ ನಂಬರ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಈ ನೆಗೆಟಿವ್ ನಂಬರ್ಸ್ನ ಯೂಸ್ ಮಾಡ್ಕೊಂಡು ಹೇಗೆ ನಾವು ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಓಕೆನಾ, ಮ್ಯಾಜಿಕ್ ಸ್ಕ್ವೇರ್ನ ನಾವು
ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಯೂಸ್ ವಾಟ್? ವಿ ಹ್ಯಾವ್ ಟು ಯೂಸ್ ಜನರಲೈಸ್ಡ್ ಮ್ಯಾಜಿಕ್ ಸ್ಕ್ವೇರ್. ಸೊ ಜನರಲೈಸ್ಡ್ ಮ್ಯಾಜಿಕ್ ಸ್ಕ್ವೇರ್ನ ಯೂಸ್ ಮಾಡಿಕೊಂಡು ಆನ್ಸರ್ ಮಾಡಬೇಕು. ಓಕೆನಾ? ಸೊ ಎಕ್ಸ್ಪ್ಲನೇಷನ್ ಪಾರ್ಟ್ನಲ್ಲೂ ಜನರಲೈಸ್ಡ್ ಮ್ಯಾಜಿಕ್ ಸ್ಕ್ವೇರ್ ಹೇಗೆ ಬರೆದ್ವಿ ಅಂತ ಕೇಳಿರ್ತೀರ. ಅದನ್ನು ಕೇಳಿಲ್ಲ ಅಂತಂದರೆ ನೀವು ಆ ಕ್ಲಾಸಸ್ನ ಕೇಳ್ಕೊಂಬಂದರೆ ಇಟ್ ವಿಲ್ ಬಿ ಈಸಿ ಫಾರ್ ಯು. ಓಕೆನಾ? ಸೊ ಜನರಲೈಸ್ಡ್ ಮ್ಯಾಜಿಕ್ ಸ್ಕ್ವೇರ್ ಬರೆಯೋಣ. ಸೊ ನೀವು ಕ್ಲಾಸ್ನ ಕೇಳಿದ್ರೆ ಫಿಗರ್ ಇಟ್ ಔಟಲ್ಲಿ ಮತ್ತೆ ನೀವು ಫಿಗರ್ ಇಟ್ ಔಟ್ ಕ್ಲಾಸಸ್ ಕೇಳೋ ಅವಶ್ಯಕತೆನೇ ಇರಲ್ಲ, ನೀವೇ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಕ್ಲಾಸಸ್ ತುಂಬ ಇಂಪಾರ್ಟೆಂಟ್, ಹಾಗೆ ಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಇಲ್ಲಿ ಎಮ್ ಇದ್ದರೆ ಹಿಯರ್ ಕಮ್ಸ್ m+4, ಹಿಯರ್ m-4, ಇಲ್ಲಿ m-1, m+1, m-3, m+3, ಹಿಯರ್ m-2, ಹಿಯರ್ m+2. ಇದು ಜನರಲೈಸ್ಡ್ ಮ್ಯಾಜಿಕ್ ಸ್ಕ್ವೇರ್ ಆಗಿರುತ್ತೆ. ಸೊ ಮ್ಯಾಜಿಕ್ ಸಮ್ ಏನಾಗಿರುತ್ತೆ ಇದ್ರದ್ದು? ಮ್ಯಾಜಿಕ್ ಸಮ್ ಬಂದು 3m ಆಗಿರುತ್ತೆ. ಸೊ ನಮ್ಗೇನು ಹೇಳಿದ್ದಾರೆ? ಮ್ಯಾಜಿಕ್ ಸಮ್ 0 ಅಂತ ಹೇಳಿದ್ದಾರೆ. ಅಂದರೆ 3m ಏನಾಗಬೇಕು? 3m 0 ಆಗಬೇಕು. ಸೊ 3m 0 ಅಂತಂದರೆ m ವ್ಯಾಲ್ಯೂ ಏನಾಗಿರುತ್ತೆ? m ವ್ಯಾಲ್ಯೂ ವಿಲ್ ಬಿ 0. ಎಮ್ಮಿಗೆ 0 ಬಂದಾಗ 3m 0 ಆಗುತ್ತೆ. ಓಕೆನಾ? ಸೊ ನಮಗೀಗ m ವ್ಯಾಲ್ಯೂ ಏನು ಅಂತ ಗೊತ್ತಾಯಿತು, m ವ್ಯಾಲ್ಯೂ 0 ಆಗಬೇಕು ಅಂತ ಗೊತ್ತಾಯಿತು. ಸೊ ನೌ ವಿ ಹ್ಯಾವ್ ಟು ಫಿಲ್ ದ ಆ್ಯಕ್ಚುಯಲ್ ರಿಕ್ವೈರ್ಡ್ ಮ್ಯಾಜಿಕ್ ಸ್ಕ್ವೇರ್. ಓಕೆ, ಸೊ ಈ ಮ್ಯಾಜಿಕ್ ಸ್ಕ್ವೇರ್ನ ನಾವು ಫಿಲ್ ಮಾಡಬೇಕು. m ವ್ಯಾಲ್ಯೂ ಏನಿದೆ? m ವ್ಯಾಲ್ಯೂ 0, m ಮಿಡಲಲ್ಲಿ ಇದೆ ಅಲ್ವಾ? ಸೊ m ವ್ಯಾಲ್ಯೂ ವಿಲ್ ಬಿ 0. m-1, ಸೊ m-1 ಅಂದ್ರೆ ಏನು? 0 - 4, ಸಾರಿ ನಾಟ್ 1, m-4 ಅಂತ. ಸೊ 0 - 4 ಆಗುತ್ತೆ. ಸೊ 0 - 4 ಅಂತಂದ್ರೆ ಏನರ್ಥ? -4 ಇಸ್ ದ ಆನ್ಸರ್. ಯಾಕಂತಂದರೆ ಎರಡರಲ್ಲೂ ಬಿಗ್ಗರ್ ನಂಬರ್ 4, 4th ಸೈನ್ ಏನಿರುತ್ತೆ ಅದನ್ನು ಬರೀಬೇಕು. 0 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ಏನೂ ಚೇಂಜ್ ಆಗಲ್ಲ, ಅದೇ ನಂಬರ್ ಬರುತ್ತೆ. ಓಕೆ, ಸೊ ಹಿಯರ್ ಕಮ್ಸ್ -4. ಓಕೆ, m+1 ಅಂದರೆ 0 + 1 ವಿಲ್ ಬಿ 1. ಸೊ 0 ಇಂದ ಅಡಿಷನ್ ಆದರೆ ನಮಗೆ ಅದೇ ವ್ಯಾಲ್ಯೂ ಬರುತ್ತೆ. ಸೊ ಈಗ 0 + 2 ವಿಲ್ ಬಿ m-3 ಅಂದರೆ 0 - 3 ವಿಲ್ ಬಿ -3. ಸೊ ಏನಿದೆ ವ್ಯಾಲ್ಯೂ ಅದೇ ಬರುತ್ತೆ. ಓಕೆನಾ? ಮೈನಸ್ ಇದ್ರೆ ಮೈನಸ್ ಬರುತ್ತೆ, ಪ್ಲಸ್ ಇದ್ರೆ ಪ್ಲಸ್ ಬರುತ್ತೆ. ಸೊ m+4 ವಿಲ್ ಬಿ 4, m-1 -1, m-2 -2, m+3 3. ಪ್ಲಸ್ ಇದ್ದಾಗ ಪ್ಲಸ್ ಯೂಸ್ ಮಾಡಲ್ಲ. ಓಕೆನಾ? ಸೊ ಏನು ಅಲ್ಲಿ ಸೈನ್ ಇಲ್ಲ ಅಂತಂದರೆ ಪ್ಲಸ್ ಅಂತಲೇ ಅರ್ಥ. ಓಕೆ, ಫಿಲ್ ಇನ್ ದ ಫಾಲೋವಿಂಗ್ ಬ್ಲ್ಯಾಂಕ್ಸ್ ವಿತ್ ಆಡ್ ಆರ್ ಈವನ್. ಸಮ್ ಆಫ್ ಆಡ್ ನಂಬರ್ ಆಫ್ ಈವನ್ ನಂಬರ್ ಏನಾಗುತ್ತೆ? ನಮಗೆ ಈವನ್ ಆಗುತ್ತೆ. ಈವನ್ ನಂಬರ್ ಆಡ್ ಟೈಮ್ಸ್ ಇದ್ದರೂ ಈವನ್ ಟೈಮ್ ಇದ್ದರೂ ನಮಗೆ ಈವನ್ ನಂಬರೇ ಆಗೋದು. ಓಕೆನಾ? ಸಮ್ ಆಫ್ ಈವನ್ ನಂಬರ್ ಆಫ್ ಆಡ್ ನಂಬರಿಗೆ ಮಾತ್ರ ರೂಲ್ಸ್ ಇರೋದು. ಓಕೆನಾ? ಸೊ ಆಡ್ ನಂಬರ್ ಈವನ್ ಟೈಮ್ಸ್ ಇದು. ಓಕೆನಾ? ಈವನ್ ಟೈಮ್ಸ್ ಆದರೆ ನಮಗೆ ಈವನ್ ಬರುತ್ತೆ. ಆಡ್ ನಂಬರ್ ಏನಾದರೂ ಆಡ್ ಟೈಮ್ ಇದ್ದರೆ ವಿ ವಿಲ್ ಗೆಟ್ ಆಡ್. ಅರ್ಥ ಆಯ್ತಲ್ವಾ? ಸೊ ಈಗ ಈವನ್ ನಂಬರ್ ಆಫ್ ಆಡ್ ಅಂತಂದರೆ ಆಡ್ ನಂಬರ್ಸ್ ಈವನ್ ಟೈಮ್ಸ್ ಇದೆ ಅಂದಮೇಲೆ ನಮಗೆ ಈವನ್ ನಂಬರ್ ಬರಬೇಕಲ್ವಾ? ಸೊ ಈವನ್ ನಂಬರ್ಸ್ ಈವನ್ ಟೈಮ್ ಅಂದರೆ ಈವನ್ ಎಷ್ಟು ಟೈಮ್ ಇದ್ರೂ ನಮಗೆ ಈವನ್ನೇ. ಆಡ್ ನಂಬರ್ಸ್ ಆಡ್ ಟೈಮ್, ಸಿ ಹಿಯರ್ ಆಡ್ ನಂಬರ್ ಆಡ್ ಟೈಮ್ ವಿಲ್ ಗೆಟ್ ಆಡ್. ಓಕೆ, ಎಸ್. ಸೊ ವಾಟ್ ಈಸ್ ದ ಪ್ಯಾರಿಟಿ ಆಫ್ ದ ಸಮ್ ಆಫ್ ನಂಬರ್ಸ್ ಫ್ರಮ್ 1 to 100? ಈಗ 1ಇಂದ 100ವರೆಗೆ ನಂಬರ್ಸ್ನ ಸಮ್ ಮಾಡಬೇಕು ನಾವು. 1 + 2 + 3 ಆ ರೀತಿ 99 + 100 ಇಷ್ಟನ್ನೂ ಸಮ್ ಮಾಡಿದ್ರೆ ನಮಗೆ ಏನು ಪ್ಯಾರಿಟಿ ಬರುತ್ತೆ? ಪ್ಯಾರಿಟಿ ಅಂತಂದರೆ ಈವನ್ ಅಥವಾ ಆಡ್. ಸೊ ಯಾವುದಿರುತ್ತೆ ಅಂತ ನಾವು ಹೇಳಬೇಕು. ಈವನ್ನ ಆಡ ಅಂತ ಕ್ವೆಶನ್ ಕೇಳ್ತಿದ್ದಾರೆ. ಓಕೆನಾ? ಸೊ ನಾವು ಇಷ್ಟನ್ನು ಸಮ್ ಮಾಡ್ಕೊಂಡು ಕೂರೋದಕ್ಕೆ ಆಗಲ್ಲ, ತುಂಬ ಲೆಂತಿ ಪ್ರಾಸೆಸ್ ಆಗುತ್ತೆ. ನಾವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ 1ಇಂದ 100ವರೆಗೆ ಎಷ್ಟು ಆಡ್ ನಂಬರ್ ಇದೆ, ಎಷ್ಟು ಈವನ್ ನಂಬರ್ ಇದೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಓಕೆನಾ? ಸೊ ನೀವು ಅಬ್ಸರ್ವ್ ಮಾಡಿ, 1ಇಂದ 100ವರೆಗೂ ಎಕ್ಸಾಕ್ಟಾಗಿ 50 ಆಡ್ ಮತ್ತು 50 ಈವನ್ ಇರುತ್ತೆ. ಓಕೆ, ಸೊ ಇದನ್ನು ನೀವು 1ಇಂದ 10ವರೆಗೂ ಎಕ್ಸಾಂಪಲ್ ತೊಗೊಂಡು ಬರ್ದು ನೋಡಿ. ಸೊ 1 2 3 4 5 6 7 8 9 10. ಸೊ ಈಗ ನೀವು ರೌಂಡ್ ಅಪ್ ಮಾಡಿ ಎಷ್ಟು ಆಡ್ ಎಷ್ಟು ಈವನ್ ಅಂತ. ಅದೇ ರೀತಿ ಬೇರೆ ನಂಬರ್ಸ್ಗೂ ಇರುತ್ತೆ. ಓಕೆ, ಸೊ 1 2 3 4 5. ಸೊ 5 ಆಡ್ ಬಂತು, ನೀವು ರಿಮೈನಿಂಗ್ ಚೆಕ್ ಮಾಡಿದ್ರು 5 ಈವನ್ ಇರುತ್ತೆ. ಸೊ 1ಇಂದ 10ವರೆಗೆ ಎಕ್ಸಾಕ್ಟಾಗಿ ಹಾಫ್ ಈವನ್ ಹಾಫ್ ಆಡ್ ಬಂತು. ಅದೇ ರೀತಿ 100ವರೆಗೂ ಹಾಫ್ ಈವನ್ ಹಾಫ್ ಆಡ್ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಈಗ ನೀವೇನು ಕನ್ಕ್ಲೂಷನ್ ಬರೀಬೋದು ಅಂತಂದರೆ, ಸಮ್ ಆಫ್ ಈವನ್ ಟೈಮ್ಸ್ ಆಫ್ ಆಡ್ ನಂಬರ್ ಏನಾಗುತ್ತೆ? ಈವನ್ ಟೈಮ್ಸ್ ನಾನು ಮೇಲೆ ಬರೆದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈವನ್ ಟೈಮ್ಸ್ ಆಫ್ ಆಡ್ ಏನಾಗುತ್ತೆ? ಸಮ್ ಆಫ್ ಈವನ್ ಟೈಮ್ಸ್ ಆಫ್ ಆಡ್ ನಂಬರ್ ಇದ್ದಾಗ ನಮಗೆ
ಈವನ್ ಬರುತ್ತೆ. ಅಂದಮೇಲೆ 50 ಆಡ್ ನಂಬರ್ಸ್ನು ಆ್ಯಡ್ ಮಾಡಿದಾಗ ಈವನ್ ಬರುತ್ತೆ. 50 ಈವನ್ ಎಷ್ಟು ನಂಬರ್ ಇದ್ರೂ ಈವನೇ ಬರುತ್ತೆ. ಅಗೇನ್ ನಾವು ಇಷ್ಟು ನಂಬರ್ನು ಆ್ಯಡ್ ಮಾಡಿದ್ರೆ ನಮ್ಗೇನು ಸಿಗುತ್ತೆ? ಈವನ್ ನಂಬರ್ ಸಿಗುತ್ತೆ. ಸೊ ಫೈನಲ್ ಕನ್ಕ್ಲೂಷನ್ ಯು ಕ್ಯಾನ್ ರೈಟ್ ದ್ಯಾಟ್ the parity of the sum of the numbers from 1 to 100 is even. ಯಾಕೆ ಅಂತಂದರೆ because the sum of all the 50 odd numbers will be what? Sum of all the 50 odd numbers ಏನಾಗುತ್ತೆ? Odd numbers is even. ಯಾಕಂತಂದರೆ ಆಡ್ ನಂಬರ್ದ ಸಮ್ ಈವನ್ ಆಗಿರುತ್ತೆ ಅಂದಮೇಲೆ ಸಮ್ ಆಫ್ ಆಲ್ ದ ನಂಬರ್ಸ್ ಕೂಡ ಈವನ್ನೇ ಆಗಿರುತ್ತೆ. ಓಕೆ, 2 consecutive number in the Virhanka sequence are 987, 1597 and what are the next two number? What are the previous two numbers ಅಂತ ಕೇಳ್ತಿದ್ದಾರೆ. ಓಕೆ, ಸೊ ನಮಗೆ ಗಿವನ್ ಯಾವುದಿದೆ? 987 ಇದೆ, ನೆಕ್ಸ್ಟ್ 1597 ಇದೆ. ಓಕೆ, ನಾವು ನೆಕ್ಸ್ಟ್ ಟೂ ನಂಬರ್ಸ್ನ ಕಂಡುಹಿಡಿಬೇಕು. ಸೊ ನೆಕ್ಸ್ಟ್ ಟೂ ನಂಬರ್ಸ್ ಹೇಗೆ ಕಂಡುಹಿಡಿಯೋದು? ಸೊ ವಿರಹಂಕ ಸೀರೀಸಲ್ಲಿ ನಿಮ್ಗೆ ಏನು ಗೊತ್ತಿರಬೇಕು ಅಂತಂದರೆ ಪ್ರೀವಿಯಸ್ ಟೂ ನಂಬರ್ಸ್ನ ಆ್ಯಡ್ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಸಿಗುತ್ತೆ ಅನ್ನೋ ಕಾನ್ಸೆಪ್ಟ್ ಗೊತ್ತಿರಬೇಕು. ಓಕೆನಾ? ಸೊ ಪ್ರೀವಿಯಸ್ ಟೂ ನಂಬರ್ಸ್ ಅಂತಂದರೆ ಇವೆರಡನ್ನ ಆ್ಯಡ್ ಮಾಡಿದ್ರೆ ನಮಗೆ ಎಲ್ಲಿ ಸಿಗುತ್ತೆ? ಸೊ ಅಂದರೆ 987 ಆ್ಯಂಡ್ 1597 ಅನ್ನು ಆ್ಯಡ್ ಮಾಡಬೇಕು. ಓಕೆನಾ? ಸೊ ಅಡಿಷನ್ ಮಾಡಿದ್ರೆ ಏನಾಗುತ್ತೆ? ಇಟ್ ವಿಲ್ ಬಿ 14, 1, 18, 1 ಕ್ಯಾರಿ ಆ್ಯಂಡ್ ಇಟ್ ಇಸ್ 15, ಇಟ್ ಇಸ್ 1 ಕ್ಯಾರಿ 2. ಸೊ 2, 5, 8, 4 ಬರುತ್ತೆ. ನೆಕ್ಸ್ಟ್ ನಂಬರ್ ಬೇಕು ಅಂದರೆ ಇವೆರಡು ನಂಬರ್ನ ಸಮ್ ಮಾಡಬೇಕು. ಸೊ ಇಲ್ಲೇ ಬರ್ತಿದ್ದೀವಿ ಆಲ್ರೆಡಿ. ಸೊ 1597ನ ಇಲ್ಲೇ ಅಡಿಷನ್ ಮಾಡೋಣ. ಓಕೆನಾ? ಸೊ 4 + 7 ವಿಲ್ ಬಿ ವಾಟ್? 4 + 7 ವಿಲ್ ಬಿ 11, 1 ಕ್ಯಾರಿ. 9 + 10 ವಿಲ್ ಬಿ 10, 9 + 1 ವಿಲ್ ಬಿ 10 ಆ್ಯಂಡ್ 18. ಓಕೆ, 1 ಕ್ಯಾರಿ. 5 + 5 10, 1 ಕ್ಯಾರಿ 11 ಆಗಿರುತ್ತೆ. ಸೊ 2, 3, 4. ಸೊ 4, 1, 8, 1 ಆಗಿರುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಕ್ವೆಶನ್, ಈ ಕ್ವೆಶನ್ ಆಯಿತು. ವಾಟ್ ಆರ್ ದ ನೆಕ್ಸ್ಟ್ ಟೂ ನಂಬರ್ಸ್ ಆಯಿತು. ಈಗ ನಾವು ಪ್ರೀವಿಯಸ್ ಟೂ ನಂಬರ್ಸ್ನ ಕಂಡುಹಿಡಿಬೇಕು. ಸೊ ಪ್ರೀವಿಯಸ್ ಟೂ ನಂಬರ್ಸ್ನ ಹೇಗೆ ಕಂಡುಹಿಡಿಯೋದು? ಸೊ ಇಲ್ಲೇನಿರುತ್ತೆ? ಸಮ್ ಎಕ್ಸ್ ಅನ್ನೋ ನಂಬರ್ ಇರುತ್ತೆ ಅಲ್ವಾ? ಸೊ ಎಕ್ಸ್ ಪ್ಲಸ್ 987 ಏನಾಗುತ್ತೆ? 1597 ಆಗುತ್ತಲ್ವಾ ಇವೆರಡು ನಂಬರ್ನ ಆ್ಯಡ್ ಮಾಡಿದ್ರೆ? ಸೊ ಎಕ್ಸ್ ಪ್ಲಸ್ 987 ಅಂತಂದ್ರೆ ಏನರ್ಥ? 1597 ಅಂತ ಅರ್ಥ. ಸೊ ಇವೆರಡರದ್ದು ಅಡಿಷನ್ ಆದರೆ ಈ ನಂಬರ್ ಬರಬೇಕು. ಸೊ ನನಗೆ ಎಕ್ಸ್ ವ್ಯಾಲ್ಯೂ ಬೇಕು ಅಂತಂದರೆ ಇಲ್ಲಿರೋ ನಂಬರ್ನ ಈ ನಂಬರಿಂದ ಮೈನಸ್ ಮಾಡಿದ್ರೆ ನನಗೆ ರಿಮೈನಿಂಗ್ ಸಿಗುತ್ತಲ್ವಾ? ಸೊ ಈಗ ಏನು ಮಾಡಬೇಕು? 1597ಗೆ ನಾವು 987 ಮೈನಸ್ ಮಾಡಬೇಕು. ಅಂದರೆ ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಸಿಗುತ್ತೆ, ಇದರಿಂದ ನೆಕ್ಸ್ಟ್ ನಂಬರ್ ಮೈನಸ್ ಮಾಡಿದ್ರೆ ಅದ್ರ ನೆಕ್ಸ್ಟ್ ನಂಬರ್ ಸಿಗುತ್ತೆ. ಓಕೆ, ಆ ರೀತಿ. ಸೊ 7 - 7 ವಿಲ್ ಬಿ 0, 9 - 1 8, 9 - 8 will be 1, 15 - 9 will be 6. So here comes 6, 10. ಸೊ ಈಗ ನೆಕ್ಸ್ಟ್ ನಂಬರ್ ಬೇಕು, ಇಲ್ಲಿ y ಅನ್ನೋ ನಂಬರ್ ಬೇಕು ಅಂತಂದರೆ ನಾವೇನು ಮಾಡಬೇಕು? ಈ ನಂಬರಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಅಂದರೆ 987ಇಂದ 610 ಸಬ್ಟ್ರಾಕ್ಟ್ ಮಾಡಬೇಕು. ಸೊ 7 - 0 7, 8 - 1 7, 9 - 6 will be 3. ಓಕೆ, 377 is the answer. ಓಕೆ, ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಕಾನ್ಸೆಪ್ಟ್ ಇದು. ಸೊ ಆಂಗನ್ ವಾಂಟ್ಸ್ ಟು ಕ್ಲೈಂಬ್ ಆ್ಯಂಡ್ 8 step staircase. ಓಕೆ, ಎಷ್ಟು ಸ್ಟೆಪ್ ಇದೆ ಸ್ಟೇರ್ಕೇಸು? 8 ಸ್ಟೆಪ್ ಇದೆ. His playful rule is that he can take either 1 step or 2 step at a time. ಸೊ ಅವನು ಯಾವ ರೀತಿ ಆ ಸ್ಟೆಪ್ಸ್ನ ಕ್ಲೈಮ್ ಮಾಡ್ತಿದ್ದಾನೆ ಅಂತಂದರೆ 1 ಸ್ಟೆಪ್ ತೊಗೊತಾನೆ, ಇಲ್ಲ ಅಂತಂದರೆ 2 steps. ಓಕೆ, ಎರಡೇ ಪಾಸಿಬಿಲಿಟಿ, 3 ಮತ್ತು 4 ಎಲ್ಲ ತೊಗೊಳಕ್ಕೆ ಹೋಗಲ್ಲ. ಫಾರ್ ಎಕ್ಸಾಂಪಲ್, ಒಂದು ವೇ ಏನಿದೆ ಅಂದರೆ ಒನ್ ಆಫ್ ಹಿಸ್ ಪಾತ್ ಇಸ್ 1 2 2 1 2. ಓಕೆ, ಎಷ್ಟಾಯಿತು ನೋಡಿ, ಆ್ಯಡ್ ಮಾಡಿ. ಸೊ 1 + 2 3, 3 + 2 5, 6 7 8. ಸೊ ಓವರ್ ಆಲ್ 8 ಸ್ಟೆಪ್ ಆಗುತ್ತೆ. ಸೊ 8 ಸ್ಟೆಪ್ಗೆ ಈ ವೇಸಲ್ಲಿ ಅವನು ಕ್ಲೈಮ್ ಮಾಡ್ತಾನೆ. ಫಸ್ಟು 1 ಸ್ಟೆಪ್ಪು, ಆಮೇಲೆ 2, ಆಮೇಲೆ 2, ಆಮೇಲೆ 1, ಆಮೇಲೆ 2, ಆ ರೀತಿ. ಇನ್ ಹೌ ಮೆನಿ ಡಿಫ್ರೆಂಟ್ ವೇಸ್ ಕ್ಯಾನ್ ಹೀ ರೀಚ್ ದ ಟಾಪ್? ಸೊ ಅವನು ಯಾವ ರೀತಿ ಟಾಪ್ನ ರೀಚ್ ಮಾಡ್ಬೋದು, ಎಷ್ಟು ವೇಸಲ್ಲಿ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ ನೋಡಿ. ಸೊ ಫಸ್ಟ್ ಬಂದು ಪ್ರತಿ ನಂಬರ್ನು 1 ಸ್ಟೆಪ್ ತೊಗೊಳ್ಳೋದು, ಅಂದರೆ 8 ಸ್ಟೆಪ್ ಕೂಡ 1 ಸ್ಟೆಪ್ಪಲ್ಲಿ. ಓಕೆ, ಆ ರೀತಿ ಮಾಡೋದಕ್ಕೆ ಒಂದೇ ಪಾಸಿಬಿಲಿಟಿ ಇರೋದು. ಅದು ಬಿಟ್ಟರೆ ಎಲ್ಲ ಸ್ಟೆಪ್ನು 2 ಟೈಮ್. ಓಕೆ, ಅದು ಒಂದು ಪಾಸಿಬಿಲಿಟಿ ಇದೆ.
ಸೊ ನೆಕ್ಸ್ಟ್ ಏನು ಮಾಡ್ಬೋದು ಅಂತಂದರೆ ಎಲ್ಲ ಸ್ಟೆಪ್ನು 1 ಟೈಮ್, ಲಾಸ್ಟ್ ಸ್ಟೆಪ್ನ 2 ಟೈಮ್ ಅಂತಂದರೆ 6 + 2. ಓಕೆ, ಸೊ ಅದನ್ನು ಅದ್ಲು ಬದಲು ಕೂಡ ಮಾಡ್ಬೋದಲ್ವಾ. ಲಾಸ್ಟಲ್ಲಿರೋದನ್ನು ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು ಈ ರೀತಿ ಕೂಡ ಚೇಂಜ್ ಮಾಡ್ತಾ ಹೋಗ್ಬೋದು. ಆ ರೀತಿ ಮಾಡೋದ್ರಿಂದ 7 ವೇಸ್ ಇದೆ. ಇಲ್ಲೇನು ಡಾಟ್ 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 ಕೊಟ್ಟಿದ್ದಾರೆ, ನೀವು ಇಷ್ಟು ಪಾಸಿಬಿಲಿಟೀಸ್ನ ಬರ್ಕೊಳ್ಳಿ ಅಂತ. ಓಕೆ, ಸೊ ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಒಂದು ಸ್ಟೆಪ್ ಮಾತ್ರ ಟೂ ಸ್ಟೆಪ್ಸಲ್ಲಿರೋದು. ಸೊ ಇಲ್ಲಿ 2 ಎಷ್ಟು ಟೈಮ್ ಇದೆ ನೋಡಿ, 2 ಸ್ಟೆಪ್ಸ್ನ 2 ಸತಿ ತೊಗೊಂಡಿದ್ದಾನೆ, 2 ಟೈಮ್ಸ್. ಓಕೆ, ಸೊ ಹಿಯರ್ ಕಮ್ಸ್ 2 ಸ್ಟೆಪ್ ಇಸ್ 3 ಟೈಮ್. ಓಕೆ, ಸೊ ಆ ರೀತಿ 2 ಟೈಮ್ಸ್ ತೊಗೊಂಡ್ರೆ 15 ಪಾಸಿಬಿಲಿಟಿ ಇದೆ, 3 ಸ್ಟೆಪ್ ತೊಗೊಂಡ್ರೆ 10 ಪಾಸಿಬಿಲಿಟಿ ಇದೆ. ಇಷ್ಟನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ ನೋಡಿ, 1 + 7 + 15 + 10 + 1 ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ 34 ಸ್ಟೆಪ್ಸ್ ಬರುತ್ತೆ. ಬಟ್ ಈ ರೀತಿ ನೀವು ಎಕ್ಸಾಮಲ್ಲಿ ಮಾಡೋದಕ್ಕೆ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾನು ಡಿಫ್ರೆಂಟ್ ವೇನ ಹೇಳ್ಕೊಡ್ತೀನಿ. ಸೊ ಯಾವಾಗೆಲ್ಲ ಈ ರೀತಿ ಕ್ವೆಶ್ಚನಲ್ಲಿ 8 ಸ್ಟೆಪ್ ಕೊಡ್ಬೋದು, ಇದು ಬಿಟ್ಟರೆ 6 ಸ್ಟೆಪ್ 5 ಸ್ಟೆಪ್ ಕೊಡ್ಬೋದು. ಮತ್ತು ಅವ್ರು ಏನು ಮೆನ್ಷನ್ ಮಾಡ್ತಾರೆ ಅಂದರೆ ಈ ರೀತಿ 1 ಮತ್ತು 2ನ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಕೊಟ್ಟರೆ 1 ಮತ್ತು 2ನ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ಸ್ಟೆಪ್ ಬಗ್ಗೆ ಮಾತಾಡ್ತಿರೋದ್ರಿಂದ ಸ್ಟೆಪ್ಸ್ ಬಗ್ಗೆ ಕೊಟ್ಟಿದ್ದಾರೆ. ನಿಮಗೆ ರಿದಮ್ಸ್ ಬಗ್ಗೆ ಕೊಡ್ಬೋದು, ಮ್ಯೂಸಿಕ್ಸ್ ಬಗ್ಗೆ ಕೊಡ್ಬೋದು, ಅಥವಾ ಡಿಫ್ರೆಂಟ್ ಟಾಪಿಕಲ್ಲಿ 1 ಮತ್ತು 2 ಈ ರೀತಿ ಆರ್ ಅಂತ ಕೊಡ್ತಾರೆ. ಓಕೆನಾ, ಸೊ ಈ ರೀತಿ ಕೊಟ್ಟು ಈ ರೀತಿ ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾರೆ ನಿಮಗೆ. ಓಕೆ, ಸೊ ಯಾವಾಗೆಲ್ಲ ಈ ರೀತಿ ಬರುತ್ತೋ ನೀವೇನಂತ ಅರ್ಥ ಮಾಡ್ಕೋಬೇಕು, ಇಟ್ ಇಸ್ ಇನ್ ವಿರಹಂಕ ಸೀರೀಸ್. ವಿರಹಂಕ ನಂಬರ್ ಇದು ಅಂತ ನಿಮಗೆ ಗೊತ್ತಾಗಬೇಕು. ವಿರಹಂಕ ನಂಬರ್ ಯಾವುದು? 1, 2 ಇದನ್ನು ಫಸ್ಟ್ ಬರ್ಕೋಬೇಕು. ನೆಕ್ಸ್ಟ್ ನಂಬರ್ಸ್ ಎಲ್ಲ ಏನಾಗ್ತಾ ಬರುತ್ತೆ, ಪ್ರೀವಿಯಸ್ ನಂಬರ್ದು ಅಡಿಷನ್ ಆಗ್ತಾ ಬರುತ್ತೆ. ಓಕೆ, 1 + 2 ವಿಲ್ ಬಿ 3, 3 + 2 ವಿಲ್ ಬಿ 5, 5 + 3 8, 8 + 5 13, 13 + 8 21, 21 + 13 ಇಟ್ ಈಸ್ 34, 34 + 21 55. ಓಕೆ, ಈ ರೀತಿ ಹೋಗ್ತಾ ಇರುತ್ತೆ ವಿರಹಂಕ ಸೀರೀಸ್. ಸೊ ಈಗ ನೀವೇನು ಮಾಡಬೇಕು ಅಂತಂದರೆ, ನಿಮಗೆ ಕೇಳಿರೋದೆಷ್ಟು 8 ಸ್ಟೆಪ್ ಅಲ್ವಾ. ಸೊ 8 ಸ್ಟೆಪ್ನ ಕಂಡುಹಿಡಿಬೇಕು. ಇದು ಫಸ್ಟ್ ಸ್ಟೆಪ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ದಿಸ್ ಇಸ್ 8th ಸ್ಟೆಪ್. ಸೊ ಯುವರ್ ಆನ್ಸರ್ ಇಸ್ 34. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಡೈರೆಕ್ಟಾಗಿ ಗೊತ್ತಾಗುತ್ತೆ ಅಲ್ವಾ. ಸೊ ಎಸ್, ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಆಸ್ಕ್. ಸೊ ಹೌ ಮೆನಿ ಡಿಫ್ರೆಂಟ್ ವೇಸ್ ಅಂತ ಕೇಳಿದ್ರೆ there are 34 different ways. There are 34 different ways to reach the top. ಟಾಪ್ನ ರೀಚ್ ಆಗೋದಕ್ಕೆ ಎಷ್ಟು ಡಿಫ್ರೆಂಟ್ ವೇಸ್ ಇದೆ? 34. ಇದನ್ನು ಯಾಕೆ ಕೊಟ್ಟೆ ಅಂತಂದರೆ ಕೆಲವು ಸ್ಕೂಲಲ್ಲಿ ಈ ರೀತಿ ಹೇಳ್ಕೊಡ್ತಿದ್ದಾರೆ. ಓಕೆನಾ, ಸೊ ಅದಕ್ಕೋಸ್ಕರ ನಾನು ಇದನ್ನು ಮೆನ್ಷನ್ ಮಾಡಿದ್ದೀನಿ. ನಿಮಗೆ ಯಾವುದು ಕನ್ವೀನಿಯೆಂಟ್ ಅದನ್ನು ಬರೀರಿ. ಇದಕ್ಕೆ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ ಈ ರೀತಿ ಕೂಡ ನೀವು ಆನ್ಸರ್ ಮಾಡ್ಬೋದು. ಓಕೆ, ವಾಟ್ ಈಸ್ ದ ಪ್ಯಾರಿಟಿ ಆಫ್ 20th ಟರ್ಮ್ ಆಫ್ ವಿರಹಂಕ ಸೀರೀಸ್? ವಿರಹಂಕ ಸೀರೀಸ್ದು 20th ಟರ್ಮ್ದು ಪ್ಯಾರಿಟಿ ಏನು ಅಂತ ಕೇಳ್ತಿದ್ದಾರೆ. ನಂಬರ್ ಕೇಳ್ತಿಲ್ಲ, ಎಷ್ಟು ಅದು ನಂಬರ್ ಏನಾಗಿರುತ್ತೆ, ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕೇಳ್ತಿಲ್ಲ, ಪ್ಯಾರಿಟಿ ಕೇಳ್ತಿದ್ದಾರೆ. ಸೊ ನಿಮಗೆ ಈಗಷ್ಟೇ ವಿರಹಂಕ ನಂಬರ್ನ ಬರೆದ್ವಿ. 1, 2, 3, 5, 8, 13, 21, 20, 34 ಈ ರೀತಿ ಬರ್ಕೊಂಡು ಹೋದ್ವಿ ಅಲ್ವಾ. ಸೊ ಈಗ ಪ್ಯಾರಿಟಿ ಚೆಕ್ ಮಾಡೋಣ. ಏನಾಗುತ್ತೆ ಪ್ಯಾರಿಟಿ ಅಂತಂದರೆ, ಇಟ್ ಇಸ್ ಒಂದು ಪ್ಯಾರಿಟಿ ಬಂದು ಆಡ್, 2 ಇಸ್ ಈವನ್, ಆಡ್, ಆಡ್, ಈವನ್, ಆಡ್, ಆಡ್, ಈವನ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಆಡ್, ಆಡ್, ಈವನ್, ಆಡ್, ಆಡ್, ಈವನ್, ಆಡ್, ಆಡ್, ಈವನ್, ಆಡ್, ಆಡ್, ಈವನ್ ಈ ರೀತಿ ಬರುತ್ತೆ. ಓಕೆನಾ, ಸೊ ಪ್ಯಾಟರ್ನ್ ಫಸ್ಟ್ ಮಾತ್ರ ಆಡ್ ಇರುತ್ತೆ, ನೆಕ್ಸ್ಟ್ ಎಲ್ಲ 1 ಈವನ್ 2 ಆಡ್, 1 ಈವನ್ 2 ಆಡ್ ಈ ರೀತಿ ಹೋಗ್ತಾ ಇರುತ್ತೆ ಪ್ಯಾಟರ್ನ್. ಓಕೆ, ಸೊ ನೀವು ಈಗ ಯಾವುದು 20th ಟರ್ಮ್ ಅಂತ ಚೆಕ್ ಮಾಡಬೇಕು. ಸೊ ದಿಸ್ ಇಸ್ ಫಸ್ಟ್ ಟರ್ಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏಯ್ತ್, ನೈನ್ತ್, 10th, 11th, 12th, 13, 14, 15, 16, 17, 18, 19, 20. ಸೊ ಇಲ್ಲಿ ಏನಿದೆ, ಇದು 20th ಟರ್ಮ್. 20th ಟರ್ಮ್ದು ಪ್ಯಾರಿಟಿ ಏನು? ಈವನ್. ಸೊ ಈ ರೀತಿ 20, ಸೊ ನಿಯರ್ ಇತ್ತು, ನಾವು ಬರ್ದು ಕಂಡುಹಿಡಿದ್ವಿ. ನಿಮ್ಗೆ ಈಗ 100th ಟರ್ಮ್ದು ಪ್ಯಾರಿಟಿ ಏನು ಅಂತ ಕೇಳ್ತಾರೆ. ಅವಾಗ ಏನು ಮಾಡ್ತೀರಾ? ಆವಾಗಲೂ ಈ ರೀತಿ ಬರ್ಕೊಂಡು ಕೊಡೋಕ್ಕಾಗುತ್ತಾ? ನೋ. ಆವಾಗ ನೀವೇನು ಮಾಡಬೇಕು ಅಂತಂದರೆ, ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. 20th ಯಾವ ನಂಬರ್ ಕೇಳ್ತಾರೆ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ +1 ಮಾಡಬೇಕು. ಓಕೆ, ಇಲ್ಲಿ ಕೇಳಿರೋದು 20th, ಅದಕ್ಕೆ ನಾನು ಅದಕ್ಕೆ +1 ಮಾಡ್ತಾ ಇದ್ದೀನಿ, 21 ಬರುತ್ತೆ. ಬಂದಿರೋ ನಂಬರ್ನ 3ಇಂದ ಡಿವೈಡ್ ಮಾಡಬೇಕು. ಡಿವೈಡ್ ಆದರೆ 3 1s 3 7s, ಸೊ ನನಗೆ ಡಿವೈಡ್ ಆಯಿತು. ಅದು ಡಿವೈಡ್ ಆಯಿತು ಅಂತಂದರೆ, ಸೊ ಡಿವೈಡ್ ಆದರೆ ದಟ್ ಇಸ್ ಈವನ್. ಡಿವೈಡ್ ಆಗಲಿಲ್ಲ ಅಂತಂದರೆ ದಟ್ ಇಸ್ ಆಡ್. ಓಕೆ, ಸೊ ಈಗ 20th ಟರ್ಮ್ ಇದೆ. ಸೊ 90th ಟರ್ಮ್ಗೆ ಚೆಕ್ ಮಾಡಿ. ಇದು 19th ಅಲ್ವಾ, 19th ಆಡ್ ಇದೆ. ಸೊ ನೀವು ಈ ರೀತಿ ಚೆಕ್ ಮಾಡಿ ನೋಡೋಣ. ಸೊ 19ಗೆ +1 ಮಾಡಿ ಬಂದಿರೋ ಆನ್ಸರ್ನ 3ಇಂದ ಡಿವೈಡ್ ಮಾಡಬೇಕು. ಡಿವೈಡ್ ಆಗುತ್ತಾ? ನೋ. ಸೊ ನೋ ಅಂದಮೇಲೆ ಇಟ್ ಇಸ್
ಆಡ್. ಓಕೆ, ಈ ರೀತಿ ಯಾವ ನಂಬರ್ ಕೊಟ್ಟರು ನೀವು ಆನ್ಸರ್ ಮಾಡ್ಬೋದು. ಈಗ 20th ನಂಬರ್ದ ಪ್ಯಾರಿಟಿ ಏನು? ದ ಪ್ಯಾರಿಟಿ ಆಫ್ 20th term in the series, in the Virhanka number is what? Is even ಆಗಿರುತ್ತೆ. ಸೊ ಐ ವಿಲ್ ಗಿವ್ ಯು ಅ ಹೋಮ್ವರ್ಕ್ ಹಿಯರ್. ಸೊ ನೀವೇನು ಮಾಡಬೇಕು ಅಂತಂದರೆ ನನಗೆ 99th ಟರ್ಮ್ದು ಪ್ಯಾರಿಟಿ ಕಂಡುಹಿಡಿಬೇಕು. ಕಂಡುಹಿಡಿದು ಈವನ್ನ ಅಥವಾ ಆಡ ಅಂತ ಕಮೆಂಟ್ನಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಮೆನ್ಷನ್ ಮಾಡಿ. ಸೊ ಲೆಟ್ ಮೀ ಸಿ ಹೂ ಕ್ಯಾನ್ ಡೂ ದಿಸ್. ಸೊ ಐಡೆಂಟಿಫೈ ದ ಸ್ಟೇಟ್ಮೆಂಟ್ಸ್ ದ್ಯಾಟ್ ಆರ್ ಟ್ರೂ. ಸೊ ಈಗ ಯಾವ ಸ್ಟೇಟ್ಮೆಂಟ್ ಟ್ರೂ ಅಂತ ನಾವು ಕಂಡುಹಿಡಿಬೇಕು. ಓಕೆ, ದ ಎಕ್ಸ್ಪ್ರೆಷನ್ 4m - 1 ಆಲ್ವೇಸ್ ಗಿವ್ಸ್ ಆಡ್ ನಂಬರ್. ಸೊ ಯಾವಾಗಲೂ ಆಡ್ ನಂಬರ್ ಕೊಡುತ್ತಾ ನೋಡೋಣ. 4ಇಂದ m ಯಾವುದೇ ಈವನ್ ನಂಬರ್ m ಅಂತಂದರೆ ಮಲ್ಟಿಪ್ಲೈ ಆದಾಗ ನಮಗೆ ಈವನ್ ನಂಬರ್ ಕೊಡುತ್ತೆ. ಓಕೆ, ಈವನ್ ನಂಬರ್ದು ಮಲ್ಟಿಪ್ಲೈ ಯಾವ ನಂಬರ್ ಜೊತೆ ಆದರೂ ನಮಗೆ ಈವನ್ ನಂಬರ್ ಆಗಿರುತ್ತೆ. -1 ಅನ್ನೋದು ಆಡ್ ಅಲ್ವಾ, ಈವನಿಂದ ಆಡ್ನ ಮೈನಸ್ ಮಾಡಿದ್ರೆ ನಮಗೆ ಆಡೇ ಸಿಗುತ್ತೆ. ಓಕೆ, ಸೊ ಆಲ್ವೇಸ್ ಗಿವ್ ಆಡ್ ನಂಬರ್ ಅಂದರೆ ಎಸ್, ಇಟ್ ಇಸ್ ಟ್ರೂ. ನೀವು ಎಕ್ಸಾಂಪಲ್ ಕೊಟ್ಟು ಬೇಕಾದ್ರೆ ಅರ್ಥ ಮಾಡ್ಕೋಬೋದು. ಈಗ 4m, ಸೊ ಎಮ್ಮಿಗೆ ವ್ಯಾಲ್ಯೂ 1 ಕೊಡೋಣ. ಸೊ 1 ಕೊಟ್ಟಾಗ ಏನಾಗುತ್ತೆ? 4 × 1 - 1, ದಟ್ ಇಸ್ 3. ಓಕೆ, ಆಲ್ ಈವನ್ ನಂಬರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ 6j - 1. ಸೊ ಯಾವಾಗೆಲ್ಲ ಆಲ್ ಅಂತ ಬರುತ್ತೋ ಯು ಶುಡ್ ಬಿ ವೆರಿ ಕೇರ್ಫುಲ್. ಓಕೆ, ಸೊ ಈಗ ಚೆಕ್ ಮಾಡೋಣ. 6j ಈವನ್ ನಂಬರ್ದು ಮಲ್ಟಿಪಲ್ ಅಲ್ವಾ, ಅಂದಮೇಲೆ ಈವನ್ ಆಗಿರುತ್ತೆ 6j ಅನ್ನೋದು. -4 ಅನ್ನೋದೇನು? ಈವನ್ - ಈವನ್ ವಿಲ್ ಬಿ ಈವನ್ನೇ ಆಗಿರುತ್ತೆ. ಬಟ್ ಕ್ವೆಶ್ಚನ್ ಏನು? ಆಲ್ ಈವನ್ ನಂಬರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್. ಸೊ ಈ ಎಕ್ಸ್ಪ್ರೆಷನಿಂದ ಪ್ರತಿ ಈವನ್ ನಂಬರ್ ನಮಗೆ ಸಿಗುತ್ತಾ ಅಂತ ಕೇಳ್ತಿದ್ದಾರೆ. ಈವನ್ ನಂಬರ್ ಸ್ಟಾರ್ಟ್ ಆಗೋದು ಯಾವುದರಿಂದ? ಈವನ್ ನಂಬರ್ ಶುರುವಾಗೋದು 2 ಇಂದ. ಸೊ ಈಗ 6j - 4 ವ್ಯಾಲ್ಯೂಸ್ ಕೊಡೋಣ. ಸೊ ಜೆಗೆ 1 ವ್ಯಾಲ್ಯೂ ಕೊಡಿ. 6j ಅಂದರೆ 6 × 1 ವಿಲ್ ಬಿ 6 ಅಲ್ವಾ, -4. ಸೊ ಎಲ್ಲಿಂದ ಶುರುವಾಗ್ತಿದೆ? 2 ಇಂದ ಶುರುವಾಗ್ತಿದೆ. ಓಕೆ, ಸೊ ಈಗ ಜೆಗೆ 2 ಕೊಡೋಣ. ಜೆಗೆ 2 ಕೊಟ್ಟಾಗ ವ್ಯಾಲ್ಯೂ ಏನಾಗುತ್ತೆ ನೋಡೋಣ. 6j ವಿಲ್ ಬಿ 6 × 2 -4. 6 2s are 12 -4, ಸೊ 8 ಆಯಿತು. ಅಂದರೆ ಜೆಗೆ 1 ಕೊಟ್ಟಾಗ 2 ಬರ್ತಿದೆ, 2 ಕೊಟ್ಟಾಗ 8 ಬರ್ತಿದೆ. ಓಕೆ, 4 ಎಲ್ಲೋಯ್ತು? ದೆರ್ ಇಸ್ ನೋ 4 ಇಯರ್. ಈ ಎಕ್ಸ್ಪ್ರೆಷನ್ ಯೂಸ್ ಮಾಡಿ 4ನ ನಾವು ಕಂಡುಹಿಡಿಯೋದಕ್ಕೆ ಆಗಲ್ಲ. ಓಕೆ, ಹಂಗಂದಮೇಲೆ ಆಲ್ ಇಸ್ ಫಾಲ್ಸ್. ಸೊ ಇಲ್ಲೇನು ಬರಿಬೇಕು ನಾವು? ಹಿಯರ್ ವಿ ಹ್ಯಾವ್ ಟು ರೈಟ್ ಫಾಲ್ಸ್. ಇಟ್ ಈಸ್ ನಾಟ್ ಟ್ರೂ ಫಾರ್ ಆಲ್ ದ ನಂಬರ್ಸ್. ಎಲ್ಲ ಈವನ್ ನಂಬರ್ಸ್ ಅಲ್ಲ, ಜಸ್ಟ್ ಈವನ್ ನಂಬರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಅಂತ ಅಂದರೆ ಎಸ್, ಇಟ್ ಇಸ್ ಟ್ರೂ. ಬಟ್ ಆಲ್ ಈವನ್ ನಂಬರ್ ಇಟ್ ಇಸ್ ಫಾಲ್ಸ್. ಎಲ್ಲ ಈವನ್ ನಂಬರ್ ಈ ಎಕ್ಸ್ಪ್ರೆಷನಲ್ಲಿ ಬರಲ್ಲ. ಸೊ ಈವನ್ ನಂಬರ್ ಕಂಡುಹಿಡಿಯೋದಕ್ಕೆ ಜನರಲೈಸ್ಡ್ ಫಾರ್ಮ್ ಏನು ಅಂತಂದರೆ 2n. ಓಕೆ, ಸೊ 2n ಅಂತ ಬರೆದ್ರೆ ಮಾತ್ರ ಪ್ರತಿ ಈವನ್ ನಂಬರು ಬರುತ್ತೆ. ಓಕೆ, 6 ಇನ್ಯಾವ ಎಕ್ಸ್ಪ್ರೆಷನ್ ಈ ಥರ 6j - 4 ಇನ್ಯಾವ ಎಕ್ಸ್ಪ್ರೆಷನಲ್ಲೂ ನಮಗೆ ಈವನ್ ನಂಬರ್ ಬರಲ್ಲ. ಈವನ್ 4n ಅಲ್ಲೂ ಕೂಡ ಬರಲ್ಲ. ಅರ್ಥ ಆಯ್ತಾ? 2n ಅಲ್ಲಿ ಮಾತ್ರ ಪ್ರತಿ ಈವನ್ ನಂಬರ್ ಬರೋದು. ಅದೇ ರೀತಿ ಆಡ್ ನಂಬರಿಗೆ ಎಕ್ಸ್ಪ್ರೆಷನ್ ಏನು? ಆಡ್ ನಂಬರಿಗೆ 2n - 1. ಇದನ್ನು ನೆನ್ಪಿಟ್ಕೋಬೇಕು. ಇದನ್ನು ಫಾರ್ಮುಲಾ ಅಂತಲೂ ನಾವು ಹೇಳ್ತೀವಿ. ಓಕೆ, both expressions 2p + 1 2q - 1 describes all the odd numbers. ಸೊ ಹೌದಾ, ಪ್ರತಿ ಈವನ್ ನಂಬರ್ನ ಪ್ರತಿ ಆಡ್ ನಂಬರ್ಸ್ನ 2p + 1 2p - 1 ಡಿಸ್ಕ್ರೈಬ್ ಮಾಡುತ್ತಾ? ಸೊ ನೀವು ಕ್ವೆಶ್ಚನ್ನ ನೋಡಿದ ತಕ್ಷಣ ನಿಮಗೆ ಹೌದು ಅಂತ ಅನಿಸ್ಬೋದು. ಈಗ ನೋಡಿ, 2p ಅಂತಂದರೆ ಇದು ಈವನ್ ಆಯಿತು. ಈವನಿಗೆ 1 ಕೊಟ್ಟಾಗ ನಮಗೆ ಆಡ್ ನಂಬರ್ ಬರುತ್ತೆ, ಹೌದು ಅಲ್ವಾ? ಸೊ 2q ನೋಡಿ ಈವನ್ ಆಯಿತು. ಈವನಿಗೆ ಆಡ್ನ ಮೈನಸ್ ಮಾಡಿದಾಗಲೂ ನಮಗೆ ಆಡೇ ಬರೋದು. ಬಟ್ ಅವ್ರೇನು ಹೇಳ್ತಿದ್ದಾರೆ ಇಲ್ಲಿ? ಆಲ್ ಕಂಡೀಷನ್ ಇದೆ. ಸೊ ಆಲ್ ಆಡ್ ನಂಬರ್ಸ್ ಬರುತ್ತಾ ಈ ಎಕ್ಸ್ಪ್ರೆಷನ್ ಇಂದ ಅಂತಂದರೆ ಯು ಹ್ಯಾವ್ ಟು ಚೆಕ್. ಸೊ ಈಗ ಫಸ್ಟ್ ಇಲ್ಲಿ 2pಗೆ ನಾವು 1 ವ್ಯಾಲ್ಯೂ ಕೊಡೋಣ. ಓಕೆ, ಸೊ 2pಗೆ p ವ್ಯಾಲ್ಯೂ 1 ಅಂತಂದರೆ 2 × 1 ವಿಲ್ ಬಿ 2. 2 + 1 ಏನಾಯಿತು? 3 ಆಯಿತು. ಸೊ ಈ ಎಕ್ಸ್ಪ್ರೆಷನ್ ಶುರುವಾಗೋದು ಯಾವುದರಿಂದ? 3 ಇಂದ ಶುರುವಾಗುತ್ತೆ. ಯಾಕಂದರೆ ಲೀಸ್ಟ್ ನಂಬರ್ 1 ಕೊಟ್ಟಾಗ 3 ಬರ್ತಿದೆ. ಓಕೆ, ಸೊ 1 ಎಲ್ಲಿದೆ? ವೆರ್ ಈಸ್ 1? ಸೊ 1 ಬರ್ತಿಲ್ಲ ಅಂತಂದರೆ ಆಲ್ ಅನ್ನೋದು ಟ್ರೂ ಆಗಲ್ಲ. ಆಲ್ ಆಡ್ ನಂಬರ್ಸ್ ಬರೋದೇ ಇಲ್ಲ ಅಲ್ಲಿ. ಓಕೆ, ನೀವು ಇದನ್ನು ಅಬ್ಸರ್ವ್ ಮಾಡಿ. 2qಗೆ ನಾನು 1 ವ್ಯಾಲ್ಯೂ ಕೊಡ್ತೀನಿ. 2 × 1 ವಿಲ್ ಬಿ 2. 2 - 1 ಅಂತಂದರೆ ಏನಾಯಿತು? 1 ಆಯಿತು. ಸೊ ಈ ಎಕ್ಸ್ಪ್ರೆಷನ್ನಲ್ಲಿ ಪ್ರತಿ ಆಡ್ ನಂಬರ್ಸ್ ಬರುತ್ತೆ. ನಾನಿಲ್ಲಿ ಜನರಲ್ ಎಕ್ಸ್ಪ್ರೆಷನ್ ಕೂಡ ಮೆನ್ಷನ್ ಮಾಡಿದ್ದೆ ಅಲ್ವಾ? 2. ಸೊ ಇಲ್ಲಿ ಆಲ್ಫಾಬೆಟ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. 2q - 1 ಅನ್ನೋದು ಕೂಡ ಜನರಲ್ ಎಕ್ಸ್ಪ್ರೆಷನ್ ಅದರಲ್ಲಿ ಬರುತ್ತೆ. ಬಟ್ ಯಾಕೆ ಫಾಲ್ಸ್ ಹೇಳ್ತಿದ್ದೀನಿ ಅಂತಂದರೆ ಇಲ್ಲಿ ಬೋತ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬೋತ್ ಅಲ್ಲ, ಬರೀ ಇದೊಂದು ಮಾತ್ರ ಎಕ್ಸ್ಪ್ರೆಸ್ ಮಾಡೋದಿರುತ್ತೆ. ಬೋತ್ ಅಂತ ಕೊಟ್ಟಿದ್ದಾರೆ, ಸೊ ಇಟ್ ಇಸ್ ಫಾಲ್ಸ್. ಓಕೆ, ಸೊ ಬೋತ್ ಅಂತ ಮೆನ್ಷನ್ ಮಾಡಿಲ್ಲದೆ ಜಸ್ಟ್ ಒನ್ ಆಫ್ ದೆಮ್ ಅಂತ ಕೇಳಿದ್ರು ಇಟ್ ಇಸ್ ಟ್ರೂ.
Okay, yes. The expression 2f plus 3 gives both even and odd numbers. So check ಮಾಡಿ both even, both odd. So ಈಗ 2f ಅಂತಂದ್ರೆ it is even. ಈವನಿಗೆ ಆಡ್ ಕೊಟ್ಟಾಗ ನಮಗೇನಾಗುತ್ತೆ ಆಡ್ ನಂಬರ್ ಬರುತ್ತೆ ಅಲ್ವಾ? ಸೊ ಬೋತ್ ಈವನ್ ಆಡ್ ಅನ್ನೋದು ಫಾಲ್ಸ್ ಅಲ್ವಾ? ಈವನ್ ಬರೋದೇ ಇಲ್ಲ, ನಮಗೆ ಆಡ್ ನಂಬರ್ಸೇ ಬರೋದು. ಸೊ ಅಂದ್ಮೇಲೆ ಇಟ್ ಇಸ್ ಫಾಲ್ಸ್. ಓಕೆ, ಸೊ ನಾನೊಂದು ಜನರಲ್ ಸ್ಟೇಟ್ಮೆಂಟ್ ಕೊಡ್ತೀನಿ ಇಲ್ಲಿ. ಸೊ ನನಗೆ ಕಮೆಂಟ್ ಮಾಡಿ ಹೇಳಿ ಈವನ್ ಬರುತ್ತಾ ಆಡ್ ಬರುತ್ತಾ ಅಂತ. ಓಕೆ, ಸೊ ಇಟ್ ಇಸ್ 3n ಪ್ಲಸ್ 5. ಸೊ ಈ ಎಕ್ಸ್ಪ್ರೆಷನ್ಗೆ ಐ ವಾಂಟ್ ಯು ಟು ಆನ್ಸರ್ ವೆದರ್ ಇಟ್ ಇಸ್ ಈವನ್ ಆರ್ ಆಡ್, ಅಥವಾ ಏನ್ ಆಗ್ಬೋದು ಅಂತ ನೀವು ಕಮೆಂಟ್ ಮಾಡಿ. ಓಕೆನಾ? ಓಕೆ, ಸೊ ಸಾಲ್ವ್ ದ ಕ್ರಿಪ್ಟೇರಿದಮ್. ಸೊ ಕ್ರಿಪ್ಟೇರಿದಮ್ ಅಂತಂದ್ರೇನು? ಡಿಜಿಟ್ಸ್ ಇನ್ ಡಿಸ್ಗೈಸ್. ಓಕೆ, ಡಿಜಿಟ್ಸ್ ಇನ್ ಡಿಸ್ಗೈಸ್. ಸೊ ಯಾವಾಗ ನಾವು ಆಲ್ಫಾಬೆಟಿಕ್ ಲೆಟರ್ಸ್ ನ ಯೂಸ್ ಮಾಡ್ತೀವಿ ಅರ್ಥಮೆಟಿಕ್ಗೆ, ಆ ಪ್ಯಾಟರ್ನ್ ನಾವು ಕ್ರಿಪ್ಟೇರಿದಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇದು ಇಂಡಿಕೇಟ್ ಮಾಡೋದು ಲೆಟರ್ನೇ, ನಾವು ಅದನ್ನ ಕಂಡುಹಿಡಿಬೇಕೀಗ. ಸೊ ಇದು ಇಂಡಿಕೇಟ್ ಮಾಡೋದು ನಂಬರ್ಸ್ನೇ, ನಾವು ಅದನ್ನ ಕಂಡುಹಿಡಿಬೇಕೀಗ. ಓಕೆನಾ? ಸೊ ಈಗ ಇಲ್ಲಿ ಟಿ ಇದೆ. ಟಿ ಅಂತಂದ್ರೆ ಎರಡು ಸೇಮ್ ನಂಬರ್ ಅಂತ ಅರ್ಥ ಆಗುತ್ತೆ. ಇಲ್ಲೂ ಟಿ ಇದೆ, ಸೇಮ್ ನಂಬರ್. ಸೊ ಯಾವುದೋ ಒಂದು ನಂಬರು ಸೇಮ್ ನಂಬರ್ ಬರಬೇಕು ಅಡಿಷನ್ ಆದ್ಮೇಲೆ ಅಂತಂದ್ರೆ ನಾವು ಯಾವ ನಂಬರ್ ಇಂದ ಆಡ್ ಮಾಡಿರ್ತೀವಿ? ಸೊ ವಿ ಯೂಸ್ 0. ಓಕೆ, ಸೊ ಫಾರ್ ಎಕ್ಸಾಂಪಲ್ 4 ಪ್ಲಸ್ 0 ಆದಾಗ ಮಾತ್ರ ನಮಗೆ 4 ಬರೋದು. ಓಕೆನಾ? ಸೊ ಅವಾಗ ನಮ್ಗೆ ಏನ್ ಬರುತ್ತೆ? ಟಿ ಪ್ಲಸ್ ಎ ಅಂತಂದ್ರೆ ಎ ಜಾಗದಲ್ಲಿ ಏನಾಗಿರುತ್ತೆ? 0 ಬರುತ್ತೆ. ಅವಾಗಷ್ಟೇ ನಮಗೆ ಸೇಮ್ ನಂಬರ್ ಬರೋದು. ಇದು ಎಕ್ಸಾಂಪಲ್. ಓಕೆನಾ? ಇದು ಎಕ್ಸಾಂಪಲ್. ಸೊ ಈಗ ಎ ವ್ಯಾಲ್ಯೂ ಏನಾಗಿರ್ಬೇಕು? ಎ ವ್ಯಾಲ್ಯೂ 0 ಆಗಿರ್ಲೇಬೇಕು. ಯಾಕಂತಂದ್ರೆ ನಮಗೆ ಮತ್ತೆ ಟಿನೇ ಬರ್ತಿದೆ. ಇನ್ ಯಾವ ಕೇಸಲ್ಲೂ ನಮಗೆ ಸೇಮ್ ನಂಬರ್ ಬರಲ್ಲ. ಓಕೆ, ಸೊ ಈಗ ಟಿ ಬರ್ತಿದೆ ಅಂತಂದ್ರೆ ಎ ವ್ಯಾಲ್ಯೂ 0. ಸೊ ಇಲ್ಲಿ ಮಿಡಲ್ ಅಲ್ಲೂ 0 ಇದೆ. ಓಕೆ, ಸೊ ಇವೆರಡು ನಂಬರ್ನ ಆಡ್ ಮಾಡಿದ್ರೆ ನಮ್ಗೆ ಏನ್ ಬರಬೇಕು? ನಮಗೆ 2 ಡಿಜಿಟ್ ನಂಬರ್ ಬರಬೇಕು. ಓಕೆ, ಯು ಪ್ಲಸ್ ಟಿ ಆಡ್ ಮಾಡಿದಾಗ 2 ಡಿಜಿಟ್ ಬರ್ತಿದೆ. ಓಕೆ, ಸೊ ಇದು ಸಿಂಗಲ್ ಡಿಜಿಟ್ ನಂಬರ್ ಅಂತಂದ್ರೆ ಇಲ್ಲೇನು ಕ್ಯಾರಿ ಆಗಲ್ಲ. ಸೊ ಒಂದು ನಂಬರ್ನ ಆಡ್ ಮಾಡಿದ್ರೆ ನಮಗೆ 2 ಡಿಜಿಟ್ ನಂಬರ್ ಬರಬೇಕು ಅಂತಂದ್ರೆ 5 ಪ್ಲಸ್ 5 ಇಂದ ಸ್ಟಾರ್ಟ್ ಆಗುತ್ತೆ. 4 ಪ್ಲಸ್ 4 ನ ಮಾಡೋಕ್ಕಾಗಲ್ಲ, ಯಾಕಂದ್ರೆ 8 ಆಗುತ್ತೆ. 5 ಪ್ಲಸ್ 5 10 ಆಗುತ್ತೆ. ಬಟ್ ಇಲ್ಲಿ ಕಂಡೀಷನ್ ಏನು ನೋಡಿ? ಸೆಕೆಂಡ್ ನಂಬರ್ ಮತ್ತೆ ರಿಪೀಟ್ ಆಗಿದೆ. ಓಕೆ, ಸೊ ಯಾವ್ದಿರ್ಬೋದು ಅದು? ಅದಿರೋದು ಒಂದೇ ಪಾಸಿಬಿಲಿಟಿ, 9 ಮತ್ತೆ 1. ಓಕೆ, 9 ಮತ್ತೆ 1 ಆದಾಗ ಏನ್ ಬರುತ್ತೆ ನೋಡಿ? 10. ಇಲ್ಲಿರೋ ನಂಬರ್ ರಿಪೀಟ್ ಆಯ್ತಾ? ಎಸ್. ಸೊ ಅವರ್ ಆನ್ಸರ್ ಇಸ್ ಯು ಅಂತಂದ್ರೇನು? 9, ಟಿ ಅಂತಂದ್ರೆ ಇಟ್ ಇಸ್ 1, ಅಗೇನ್ ಟಿ ಅಂತಂದ್ರೆ 1, ಎ ಅಂತಂದ್ರೆ 1. ಸಾರಿ, 91 ಪ್ಲಸ್ 10 ಆಯ್ತು. ಸೊ 1 ಪ್ಲಸ್ 0 ವಿಲ್ ಬಿ 1, 9 ಪ್ಲಸ್ 1 ವಿಲ್ ಬಿ 10. ಸೊ ಅವರ್ ಆನ್ಸರ್ ಇಸ್ 101. ಸೊ ಈಗ ಯು ವ್ಯಾಲ್ಯೂ ಏನಾಯ್ತು? 9 ಆಯ್ತು. ಟಿ ವ್ಯಾಲ್ಯೂ ಬಂದು 1 ಆಯ್ತು. ಓಕೆ, ಅಂಡ್ ಎ ಇಸ್ 0. ಸೊ ನಾವಿಲ್ಲಿ ಫಸ್ಟ್ ಕ್ಲೂನ ಹುಡುಕ್ಬೇಕು. ಓಕೆ, ಈ ರೀತಿ ಎ ಇಸ್ ಈಕ್ವಲ್ ಟು 0 ಅನ್ನೋದು ನಮಗೆ ಫಸ್ಟ್ ಕ್ಲೂ ಸಿಕ್ತಲ್ವಾ? ಸೊ ಆ ರೀತಿ ಕ್ಲೂ ಐಡೆಂಟಿಫೈ ಮಾಡಿದ್ರೆ ಕ್ರಿಪ್ಟೇರಿಯಂ ತುಂಬಾ ಈಸಿ ಇದೆ. ಓಕೆ, ವಿತ್ ದಿಸ್ ವಿ ಫಿನಿಶ್ಡ್ ದ ಎಂಟೈರ್ ಲೆಸನ್. ಓಕೆ, ಏನಾದರೂ ಡೌಟ್ ಇತ್ತು ಅಂತಂದ್ರೆ ನೀವು ಕೇಳ್ಬೋದು. ವಿಡಿಯೋಸ್ನ ರೆಗ್ಯುಲರ್ ಆಗಿ ನೋಡಿ. ಜಸ್ಟ್ ಫಿಗರ್ ಇಟ್ ಔಟ್ಸ್ ಕ್ಲಾಸಸ್ ಮಾತ್ರ ನೋಡೋದಲ್ಲ. ಸೊ ನೀವು ಕಂಪ್ಲೀಟ್ ಕ್ಲಾಸಸ್ ನೋಡಿದ್ರೆ ಫಿಗರ್ ಇಟ್ ಔಟ್ಸ್ ಕಂಪ್ಲೀಟ್ಲಿ ಈಸಿ ಆಗುತ್ತೆ. ಓಕೆನಾ? ಸೊ ನೀವೇ ಸಾಲ್ವ್ ಮಾಡ್ಬೋದು ಕ್ಲಾಸಸ್ ಕೇಳಿದ್ರೆ. ಸೊ ಈಗಿನ ಗಣಿತ ಪ್ರಕಾಶನಲ್ಲಿ ನೀವು ಕ್ಲಾಸಸ್ನ ಕೇಳಲೇಬೇಕು. ಓಕೆನಾ? ಯಾಕಂದ್ರೆ ಕ್ಲಾಸಸ್ ಅಲ್ಲೇ ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ಸ್ನ, ಅದ್ರದ್ದು ವೇಸ್ನ, ಡಿಫ್ರೆಂಟ್ ಪಾಸಿಬಿಲಿಟೀಸ್ನ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ನೀವು ಡೈರೆಕ್ಟ್ ಫಿಗರ್ ಇಟ್ ಔಟ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಕಾನ್ಸೆಪ್ಟೇ ಅರ್ಥ ಆಗಲ್ಲ. ಓಕೆನಾ? ಸೊ ಇಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್. ಬಟ್ ಅರ್ಥ ಆಗ್ತಿಲ್ಲ ಅಂತಂದ್ರೆ ಕ್ಲಾಸಸ್ನ ಕೇಳಿ. ಓಕೆನಾ? ಸೊ ಎಸ್, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.